ಇಂದ ಆರ್ಡರ್ ತಗೊಂಡ್ ಬಂದಿದ್ದೀನಿ. ಶಶಿಧರ್ ಸಾಹೇಬ್ರು ಇರೋ ಟೈಮಲ್ಲಿ ಅವ್ರಿಗೆ ಬಂದು ಏನಾದ್ರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಡಬಲ್ ಪ್ರೊಟೆಕ್ಷನ್ ಕೊಡ್ರಿ, ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಜಡ್ಜ್ ಕೇಳಿದ್ರು. ಮತ್ತೆ ನೋಡಿ ಯಾರ್ದು ಮಾತು ಕೇಳ್ಕೊಂಡು ಈ ದೇವರ ಕೆಲಸದಲ್ಲಿ ಆಟ ಆಗ್ಬಿಡಿ ಸರ್. ಏನ್ ಕಂಪ್ಲೇಂಟ್, ಏನ್ ಪ್ರಾಬ್ಲಮ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಅಟ್ಲೀಸ್ಟ್ ಜನಕ್ಕೆ ಅವ್ರು ಕನ್ವಿನ್ಸ್ ಮಾಡೋಣ. ಲ್ಯಾಂಡ್ ಆರ್ಡರ್ ವಿಷಯದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಮಾಡಬಾರ್ದು, ಇದನ್ನು ಮಾಡಬಾರ್ದು, ಯಾವುದು ಮಾಡಬಾರ್ದು. ಪರ್ಮಿಷನ್ ನಮ್ಮ ಕಡೆಯಿಂದ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿರೋ 106 ವರ್ಷದಿಂದ ನಡ್ಕೊಂಡ್ ಬರುತ್ತೆ. ಆಯ್ತು ಗೊತ್ತಾಯ್ತು. ನಿಮ್ನ ಪೂಜೆ ಮಾಡಬೇಡಿ, ಅವಾಗಿಂದ ಮಾಡ್ತಾ ಇದ್ದೀವಿ. ಪರ್ಮಿಷನ್ ನಮ್ಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ, ನಾವು ಕೊಡಕ್ಕಾಗಲ್ಲ ಅಂತ. ಹೌದು, ಬೆಳಗ್ಗೆ ಹೈಕೋರ್ಟ್ ಆಸ್ಪತ್ರೆ ತಗೊಳ್ಬೇಕು. ಆಯ್ತು ತಗೊಂಡ್ ಬಂದು ಮಾಡೋಣ. ಒಂದು ವಾರ ಪರವಾಗಿಲ್ಲ. ಇವಾಗ ನೀವು ತಪ್ಪು ಮಾಡಿದೀರಾ, ಯಾಕೆ ಇವತ್ತೇ ನೀವು ನೋಟಿಸ್ ಇಶ್ಯೂ ಮಾಡ್ಬೇಕು? ಫಸ್ಟ್ ಟೈಮ್ ಮಾಡ್ಬೋದಾಯ್ತಲ್ಲ. ಅವ್ರಿಗೆ ಹೇಳಿದೀವಲ್ಲ, ಅವ್ರಿಗೆ ಯಾರಿಗೂ ಹೇಳಿಲ್ಲ ಮಾಡಿ ಅಂತ. ನೀವು ರೈಟಿಂಗ್ ಅಲ್ಲಿ ರಿಜೆಕ್ಟ್ ಮಾಡೋದು ರೈಟಿಂಗ್ ರಿಜೆಕ್ಟ್ ಮಾಡಬೇಕು. ಅದ್ಬಿಟ್ಟು ನೀನು ಓವರ್ ಆಗಿ ಮಾಡಿದ್ರೆ ಯಾರು ಒಪ್ಕೊಳಕ್ಕಾಗುತ್ತೆ? ಇಂಟೆಲಿಜೆನ್ಸಿ ಮಾಹಿತಿ ತೆಗೆದೇನೆ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗುತ್ತಾ ಇಲ್ವಾ ಅಂತಾನೆ ಅದ್ರಲ್ಲಿ ಮೆನ್ಷನ್ ಮಾಡ್ಬಿಟ್ಟೆ ಕೊಡ್ತೀವಿ. ಆ ನೋಟಿಸ್ ಸರ್ವ್ ಮಾಡ್ತೀವಿ. ಒಂಚೂರು ಅವ್ರಿಗೆ ಮಾತಾಡ್ಬಿಟ್ಟು ನೋಟಿಸ್ ಕೊಡ್ತೀವಿ. ಫ್ರೆಶ್ ನೋಟಿಸ್ ಕೊಡ್ತೀರಾ? ನೋಟಿಸ್ ಏನಿಲ್ಲ, ರೆಡಿ ಇದೆ, ಅದಕ್ಕೆ ರಿಪ್ಲೈ ಆಗಿದೆ. ಯಾವುದು ಸ್ಟೇಜ್ ಪ್ರೋಗ್ರಾಮ್ ನಿಮ್ದೊಂದೆಲ್ಲ ಅವ್ರಿಗೂ ಕೊಟ್ಟಿದೆ. ಅವ್ರಿಗೂ ಮಾಡ್ತೀವಿ. ನಮ್ದು ಏನಿಲ್ಲ ಪ್ರೋಗ್ರಾಮ್. ಅನ್ನದಾನ ಮಾಡ್ತೀವಿ, ಅಲ್ಲಿ ಖಾತೆ ಆಗುತ್ತೆ ಅಷ್ಟೇ ನಮ್ದು ಪ್ರೋಗ್ರಾಮ್. ನೀವು ಗಟ್ಟಿಗಿದಿರ್ತಾನೆ ಸೆಕ್ಯೂರಿಟಿ ಕೊಡೋದು, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನೀವು ಸ್ಟ್ರಾಂಗ್ ಇರುವಾಗ ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು, ಲ್ಯಾಂಡ್ ಆರ್ಡರ್ ಇಶ್ಯೂ ಇಲ್ಲ ಅಂತ ನಮ್ಗೆ ಏನಾದ್ರು ಮಾಹಿತಿ ಇಲ್ಲ ಅಂದ್ರೆ ನಾವು ಕೊಡ್ತೀವಿ. ಲ್ಯಾಂಡ್ ಆರ್ಡರ್ ಇಶ್ಯೂ ಇದೆ ಅಂತ ಗೊತ್ತಾದ್ಮೇಲೆ ನಾವು ಕೊಡ್ಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾವು ಕೊಡ್ತಿಲ್ಲ. ಇಂಟೆಲಿಜೆನ್ಸ್ ರೀಸನ್ ಅದೇನೆ, ರೀಸನ್ ಹೇಳ್ತಾ ಇದ್ದೀನಲ್ಲ. ಕೊಡ್ಲಿಕ್ಕೆ ಬರಲ್ಲ. 100 ವರ್ಷ ಇಲ್ಲ, ಒಂದು ಏನು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿಲ್ಲ. ಅದ ಏನು ಗೊತ್ತಾ, ಸ್ಟೇಷನ್ SHO ಮತ್ತೆ ನಮಗೆ ಬಿಟ್ಟಿದ್ವಿ. ಆಯ್ತಾ, ಯಾಕೆ ಕೊಡ್ತೀರಾ ಕೊಡ್ಬೇಡಿ ಅನ್ನೋಕ್ಕೆ. ನೀವು ಅಪೀಲ್ ಹೋಗೋದಿದ್ರೆ ಎಲ್ಲ ನಮ್ಗೆ ಅದು ನೋಟಿಸ್ ಕೊಡಿಸ್ತೀವಿ. ಅದು ಎಲ್ಲ ನೀವು ಮಾಡ್ಸಿದ್ದೀರಲ್ಲ, MLA ಹ್ಯಾರಿಸ್ ಅವನೇ ಮಾಡಿರೋದು. ಹೌದು, ಅವನೇ ಕಳ್ಸಿರೋ. ಯಾವನಪ್ಪ ಮಾಡಿರೋದು ಇದು? ಬಿಡಪ್ಪ, ನನ್ನ ಹತ್ರ ನೀನು ಆ ಥರ ಎಲ್ಲ ಮಾತಾಡ್ಬೇಡ. ಅವನೇ ಮಾಡ್ತಾ ಇರೋದು. ಮೆನ್ಷನ್ ಮಾಡಬೇಡಿ. ನಾವು ಮಾತಾಡ್ಕೊಳ್ತೀವಿ, ನಿಮ್ಗೆ ಹೇಳ್ತಾ ಇಲ್ಲ. ಮಾತಾಡೋದಲ್ಲ, ನೀವು ಮಾತಾಡ್ತೀವಿ. ಬಟ್ ನಾವು ಬಂದಾಗ ಏನೈತೆ, ನಮ್ಮ ಲೆವೆಲ್ ಅಲ್ಲಿ ಮಾತಾಡಿ. ಅರ್ಥ ಆಯ್ತಾ? ನಾವು ಮಾಡೇ ಮಾಡ್ತೀವಿ ಸರ್. ಪರವಾಗಿಲ್ಲ ಸರ್. 100 ವರ್ಷ ಇದು ಅನ್ನದಾನ ಮಾಡ್ಕೊಂಡು ಬರ್ತಾ ಇದೀನಿ ಸರ್. ನಾವೆಲ್ಲ ಈ ಫಸ್ಟ್ ಟೈಮ್ ಅನ್ನದಾನಗೆ ಪ್ರೋಗ್ರಾಮ್ ಮಾಡಿದ್ರೆ ಅವ್ರು ಬಂದು ಏನು ಅವರು ಮಾಡಲಿ ಪರವಾಗಿಲ್ಲ. ಟಿಲ್ ಟುಡೇ ಎಲ್ಲೋ ಕಮ್ಯುನಲ್ ಆಗ್ಬೇಕಂದಿಲ್ಲ. ಯಾರೋ ಒಬ್ಬ ತರ್ಲೆ ನನ್ನ ಮಕ್ಕಳನ್ನ ಕಮ್ಯುನಲ್ ಆಗ್ತಾ ಇರೋದು. ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಇಶ್ಯೂಸ್ ಇಲ್ಲ. ಹೌದು, ಪೊಲಿಟಿಕಲಿನೂ ಯಾವ್ದೋ ಕಮ್ಯುನಲ್ ಯಾರು ಎತ್ಕೊಳ್ತಲ್ಲ, ನಾವು ಎತ್ಕೊಳ್ತಲ್ಲ, ಯಾರು ಎತ್ಕೊಳ್ತಲ್ಲ. ಯಾರೋ ಒಬ್ರು ತರಲೆ ಮಾಡೋದು ಕಮ್ಯುನಲ್ ಆಗ್ತಾ ಇರೋದು. ಇಲ್ಲಿ ಪ್ರಾಬ್ಲಮ್ ಇಲ್ಲ. ಆ ತರಹದ ಲ್ಯಾಂಡ್ ಆರ್ಡರ್ ಇಶ್ಯೂ ಅಂದಾಗ ನೀವು ಸೆಕ್ಯೂರಿಟಿ ಕೊಟ್ಟು ಮಾಡಿಸ್ಲೇಬೇಕು. ನೀವು 106 ವರ್ಷಗಳಿಂದ ಮಾಡ್ಕೊಂಡು ಬರೋದು ಆಗಲ್ಲ ಅಂದ್ರೆ ಈ ಫಸ್ಟ್ ಟೈಮ್ ಅನ್ನದಾನ ಮಾಡಬಾರ್ದು ಅಂತ ಅಬ್ಜೆಕ್ಷನ್ ಬಂದಿರೋದು. ಫಸ್ಟ್ ಟೈಮ್ ಇದು 100 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀನಿ. ಯಾರು ಬರ್ತಿದ್ದಾರೆ? ಕಳ್ಸಿ. ಅನ್ನದಾನ ಮಾಡಕ್ಕೇನು ಪ್ರಾಬ್ಲಮ್ ಇಲ್ಲ. ಈಗ ಅದನ್ನು ಕೂಡ ಅದನ್ನೇ ಮಾಡಬಾರ್ದು ಸರ್. ಅದು ಅದೇ ನಾವು ಹೇಳಿದ್ರು, ಆಫೀಸರ್ ಹೇಳಿದ್ರೆ ಪರ್ಮಿಷನ್ ತಗೊಳ್ಳಿ ಮಾಡ್ಲಿ. ಅನ್ನದಾನ ಮಾಡಕ್ಕೆ ಪರ್ಮಿಷನ್ ತಗೊಂಡ್ ಬರ್ಬೇಕಾ? 100 ವರ್ಷದಿಂದ ಮಾಡ್ತಾ ಇದೀನಿ ನಾವೆಲ್ಲ. ಏನ್ ಮಾಡ್ತೀರಿ ನೀವು? ಎತ್ಕೊಂಡ್ ಚೆಲ್ಲದ ಹೊರಗಡೆ ಮಾಡ್ತಾ ಇರೋದು. ನಮ್ಗೆ ದರ್ಗಾ ಚೌಟ್ರಿಗೆಲ್ಲ ಪರ್ಮಿಷನ್ ನೀವು ಅಪ್ಲೈ ಮಾಡಿದ್ರೆ ಅದು ಐಆರ್ ಆಫೀಸರ್ ಹೇಳ್ಬೇಕು. ನೀ ಹೇಳೋಣ, ನೀನು ಹೇಳ್ಬಿಟ್ಟು ಅಲ್ಲಿ ಮಾಡಿ. ಐಆರ್ ಆಫೀಸರ್ ಕೇಳ್ತೀನಿ, ಆನಂತರ ಅವ್ರು ಏನ್ ಹೇಳ್ತಾರೋ ಅದ್ರ ಹೇಳ್ತಾರೆ.
ಇನ್ಸ್ಪೆಕ್ಟರ್ ನನ್ನ ಮೇಲೆ ಅವ್ರು ಹೇಳಿದ್ರೆ ನನ್ಗೇನಿಲ್ಲ ಮಾಡ್ಕೊಳ್ಳಿ. ಬಟ್ ಅವ್ರು ಹೇಳಿರೋದು ಅನ್ನದಾನ ಆಗಿ ಸ್ಟೇಜ್ ಪ್ರೋಗ್ರಾಮ್ ಆಗಿ ಇದಾಗಿ ಶಿವಣ್ಣ ನಾವ ಹೇಳ್ದೆ ಸ್ಟೇಜ್ ಪ್ರೋಗ್ರಾಮು ಈ ಜೂಲ ಆನ್ ಎಲ್ಲ ಮಾಡಲ್ಲ, ಎಲ್ಲ ಹಂಗೆ ಇದೆ, ಹಂಗೆ ಇರ್ತಾರೆ. ಅನ್ನದಾನ ಮಾಡ್ತೀನಿ. ಇವ್ ಸಾಹೇಬ್ರ ಏನ್ ಹೇಳ್ದೆ ಅದನ್ನೇ ಪರ್ಮಿಷನ್ ತಗೊಂಡ್ ಬರ್ಬೇಕಾ? ಅದಲ್ಲ, ಈ ಅಕಸ್ಮಾತ್ 100 ವರ್ಷನಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ ನಾವು, ಇವತ್ತಿಗೆ ಪರ್ಮಿಷನ್ ತಗೊಳ್ಳಿಲ್ಲ ನಾವು. FIR ಮಾಡಿ ಸರ್ ಅಂತ ನನ್ನ ಹೆಸರು ಮಾಡಿ ಸರ್, ಎಲ್ಲಾರ್ದು FIR ಮಾಡಿ ಸರ್, ಮಾಡಿ. ಬೋಲೋ ಭೈ ಪೂರಾ ಮಿಲ್ಕೋ FIR डालोगा ना भाई, डालोगा ना. ಆತರ ಮಾಡಿದ್ರೆ ಮಾಡಕ್ಕೆ ಬಿಡಲ್ಲ. ಮಾಡ್ತೀರಲ್ವೇನಪ್ಪ? ಮಾಡ್ತೀಯಾ? ಮಾಡು, ಅನ್ನದಾನ ಮಾಡು, ನೋಡ್ತೀನಿ. ನಾನು ಹೇಳ್ತಾ ಇದೀನಿ ಕೇಳಪ್ಪ, ಅಲ್ಲಿ ನೀನ್ ಮಾಡ್ತೀಯಲ್ವಾ? ಮಾಡು ಮಾಡು, ಆಯ್ತು, ಅನ್ನದಾನ ಮಾಡು, ನೋಡ್ತೀನಿ. ಯಾವಕ್ಕೂ ಪರ್ಮಿಷನ್ ಇಲ್ಲ ರೀ, ಕೊಡಲ್ಲ, ಮಾಡಿ. ಮಾಡಲ್ಲ ರೀ, ಪರ್ಮಿಷನ್ ತಗೊಂಡ್ ಮಾಡಿ, ಪರ್ಮಿಷನ್ ತಗೊಂಡ್ ಮಾಡಿ. ಅದ್ಯಾರು ಮಾಡ್ತೀರಾ ಮಾಡಿ, ಕರ್ಕೊಂಬಂದ್ ಮಾಡಪ್ಪ. ನಾನು ಒಂದೇ ನಿಮಿಷ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಅದು ನನ್ ಕಡೆ ಇಲ್ಲ, ಅದನ್ನ ಕೇಳ್ತೀನಿ. ಹಂಗಿದ್ರೆ ಮಾತ್ರ ನೀವು ಒಗ್ಗಟ್ಟಾಗಿ ಮಾಡಿ, ಮಾಡೋದ್ ಬೇಡ ಅಂತ ಹೇಳ್ತಿಲ್ಲ. ವಿತೌಟ್ ನಾಲೆಜ್ ವಿತೌಟ್ ಪರ್ಮಿಷನ್ ಮಾಡ್ತೀರಾ ಅಂದ್ರೆ ಮಾಡಿ ನೋಡದ. ಅರ್ಥ ಆಯ್ತಾ? ಚಾಲೆಂಜ್ ಮಾಡ್ತಾ ಇದ್ದೀನಿ, ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ಅರ್ಥ ಆಯ್ತಾ? ವಿತೌಟ್ ಪರ್ಮಿಷನ್ ಒಬ್ಬಂಗ್ ಅನ್ನದಾನ ಮಾಡಿ ನೋಡು, ತೋರಿಸ್ತೀನಿ. ಒಂದ್ ಕೆಲಸ ಮಾಡ್ರಿ, ನಮ್ಮನ್ನ ಬಂದೋಬಸ್ತ್ ನಮ್ದು ಬೇರೆ ವಿಚಾರಣ ಆಗ್ಲಿ ಬಿಡಿ ಸರ್, ಬೇರೆ ವಿಚಾರ ಅಲ್ಲ. ನಮ್ ಕ್ಯಾಂಡಿಡೇಟ್ ಅವರು, ನಮ್ ಕ್ಯಾಂಡಿಡೇಟ್ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಒಂದ್ ನಿಮಿಷ ನಾನು ಹೇಳ್ತೀನಿ, ಒಂದ್ ನಿಮಿಷ ನಾನು ಹೇಳಿ. ಇವಾಗ ಅವ್ರು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವಾಗ ರಿಕ್ವೆಸ್ಟ್ ಮಾಡ್ತಿಲ್ಲ ಅಣ್ಣ, ರಿಕ್ವೆಸ್ಟ್ ಮಾಡ್ತಿಲ್ಲ ಅವ್ರು. ಅದೇ ಸರ್ ಹೇಳ್ತಾ ಇಲ್ಲ ಸರ್, ನಾವು ಮಾಡ್ತಿಲ್ಲ ಅವರು. ಅನ್ನದಾನ ಮಾಡಕ್ಕೆ ಬಿಡಿ ಸರ್ ನೀವು. ಸರ್ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅನ್ನದಾನ छोड़ो जरा खाना नहीं देता नहीं तो क्या बात को नहीं मुझे गाँव में क्या ऐसा कर रहा हूँ। हाँ भाई उन्हें बोल रहा हूँ, बात करेंगे, छोड़ो भी सर, आ जाओ भाई। क्या ना दे खाना खाने नहीं देता था परमिशन, क्या बताओ। एक दो लाख खड़ो भाई, बंद बात कर लगा अंदर। मैं पकड़ रहा हूँ वीडियो, छोड़ो।